ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಥೈರಾಯ್ಡ್ ಸಮಸ್ಯೆ ಅನ್ನೋದು ಒಂದು ಜ್ವರ ಹೇಗೆ ಸಾಮಾನ್ಯ ಕಾಯಿಲೆ ಆಗಿದೆಯೋ ಹಾಗೆ ಥೈರಾಯ್ಡ್ ಕೂಡ ಒಂದು ಸಾಮಾನ್ಯ ಕಾಯಿಲೆ ಆಗಿ ಪರಿವರ್ತನೆಗೊಳ್ತಾ ಇದೆ. 8 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ವಯಸ್ಸಿನವರೆಗೆ ಈ ಥೈರಾಯ್ಡ್ ಅನ್ನೋದು ನಮ್ಮನ್ನ ಕಾಡ್ತಾ ಇದೆ. ಅಂತಹ ಥೈರಾಯ್ಡ್ಗೆ ಲೈಫ್ ಲಾಂಗ್ ನಾವು ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳಾಗ್ತಾ ಇದೆ. ದೇಹ ತೂಕ ಹೆಚ್ಚಾಗ್ತಾ ಇರಬಹುದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರಬಹುದು, ಇನ್ನು ಸಾಕಷ್ಟು ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇಂತಹ ಸಮಸ್ಯೆಯನ್ನ ಔಷಧಿ ರಹಿತವಾಗಿ ನಾವು ಹೇಗೆ ಪರಿಹರಿಸಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ಗಮನಿಸೋಣ. ಅದಕ್ಕೆ ತಿಳಿಸ್ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಮಂಜುನಾಥ್ ಸರ್. ಬನ್ನಿ ಅವ್ರ ಹತ್ರ ಮಾತಾಡೋಣ. ಆತ್ಮೀಯ ವೀಕ್ಷಕರೇ, ಥೈರಾಯ್ಡ್ ಸಮಸ್ಯೆ ಅನ್ನೋದು 5 ಜನರಲ್ಲಿ 3 ಸಹಜವಾಗಿ ಕಂಡು ಬರ್ತಾ ಇದೆ. ಇದನ್ನ ಯಾವ ರೀತಿ ಔಷಧಿಯ ರಹಿತವಾಗಿ ನಿಯಂತ್ರಣಕ್ಕೆ ತರಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಯಾವುದೇ ರೋಗಕ್ಕೆ ನಾವು ಔಷಧಿಯನ್ನ ಸೇವನೆ ಮಾಡ್ತಾ ಬಂದ್ರೆ ಅವಾಗೇನಾಗುತ್ತೆ ಅಂದ್ರೆ ಔಷಧಿಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಹಲವಾರು ತೊಂದರೆಗಳು ಕಾಣ್ತಾ ಬರುತ್ತೆ. ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಸಹ ಒಂದು. ಆ ಸಮಸ್ಯೆಗೆ ಯಾವ ಮುದ್ರೆಯನ್ನ ಮಾಡಬೇಕು ಇಲ್ಲಿ ಗಮನಿಸಿ. ಇದನ್ನ ಶಂಖ ಮುದ್ರೆ ಅಂತ ಕರೀತಾರೆ. ಸಹಜ ಶಂಖ ಮುದ್ರೆ. ಈ ಮುದ್ರೆಯನ್ನ ಕೇವಲ ಪ್ರತಿನಿತ್ಯ 1 ನಿಮಿಷಗಳ ಕಾಲ ಅಭ್ಯಾಸ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಅಥವಾ T3, T4, TSH ಅಂತ ಟೆಸ್ಟಿಂಗ್ಸ್ ಬರುತ್ತೆ. ಆ ಪರೀಕ್ಷೆಗಳಲ್ಲಿ ಯಾವಾಗ ವ್ಯತ್ಯಾಸಗಳಾಗುತ್ತೋ ಅವಾಗ ದೇಹ ತೂಕ ಹೆಚ್ಚಾಗ್ಬೋದು ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಬೋದು, ಕೂದಲುಗಳು ಉದುರುತ್ತಾ ಬರ್ಬೋದು ಅಥವಾ ಋತುಚಕ್ರದ ಅವಧಿಯಲ್ಲಿ ವ್ಯತ್ಯಾಸ ಆಗುತ್ತೆ, ಅಲಸಿತನ ಬರುತ್ತೆ ಅಥವಾ ನಿದ್ರಾಹೀನತೆ ಬರ್ಬೋದು, ಉತ್ಸಾಹ, ದೈಹಿಕ ಸಾಮರ್ಥ್ಯ ಕಮ್ಮಿ ಆಗ್ತಾ ಬರುತ್ತೆ. ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಇನ್ನೊಂದು ಮುದ್ರೆಯನ್ನ ಗಮನಿಸಿ. ಇದನ್ನ ಶಂಖ ಮುದ್ರೆ ಅಂತ ಕರೀತಾರೆ. ಶಂಖ ಮುದ್ರೆಯಲ್ಲಿ 2 ಮುದ್ರೆಗಳು ಬರುತ್ತೆ. ಸಹಜ ಶಂಖ ಮುದ್ರೆ, ಇನ್ನೊಂದು ಶಂಖ ಮುದ್ರೆ. ಈ ಶಂಖ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಸಹ ನಿಮ್ಮ ಥೈರಾಯ್ಡ್ ಸಮಸ್ಯೆ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಶಂಖ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಪ್ರತಿನಿತ್ಯ 1 ನಿಮಿಷಗಳ ಕಾಲ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಗಮನಿಸಿ, ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಅಕ್ಯುಪ್ರೆಷರ್ ಬಿಂದು ಬರುತ್ತೆ. ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ಆ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ರಕ್ತ ಸಂಚಾರಣೆ ಚೆನ್ನಾಗಿ ನಿಮ್ಮ ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಆಗ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ನಿಮಗೆ ಕಾಲಾವಕಾಶ ಇದ್ರೆ ಸಾಧ್ಯವಾದ್ರೆ ಆ ಬಿಂದುವಿನ ಜೊತೆಯಲ್ಲಿ ಕಪಾಲಭಾತಿಯನ್ನ ಅಭ್ಯಾಸ ಮಾಡಬೇಕು. ಹಾಗೆ ಯಾವ ಪ್ರಾಣಾಯಾಮವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗಮನಿಸಿ. ಇದನ್ನ ಉಚ್ಚಾಯಿ ಪ್ರಾಣಾಯಾಮ ಅಂತ ಕರೀತಾರೆ. ಬೆಳಗ್ಗೆ 11 ಬಾರಿ, ಮಧ್ಯಾಹ್ನ 11 ಬಾರಿ, ರಾತ್ರಿ 11 ಬಾರಿ ಈ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ 11 ವಾರಗಳಲ್ಲಿ ನಿಮ್ಮ ಥೈರಾಯ್ಡ್ ಸಮಸ್ಯೆ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ.
ಇಲ್ಲಿ ಗಮನಿಸಿ, ಉಸಿರನ್ನ ದೀರ್ಘವಾಗಿ ತಾಣಬೇಕು. ಗಮನಿಸಿ, ಶಬ್ದ ಮಾಡ್ತಾ ಉಸಿರನ್ನ ತಾಣ ಪ್ರಯತ್ನ ಮಾಡಬೇಕು. ಸಾಧ್ಯವಾದ್ರೆ ಹಾಗೆ ಉಸಿರನ್ನ ನಿಲ್ಲಿಸಿ ಗದ್ದವನ್ನ ಎದೆಗೊತ್ತಬೇಕು. ಅಲ್ಲಿ ಒಂದು 3-4 ನಿಮಿಷ ಅಥವಾ 3-4 ಸೆಕೆಂಡ್ ಉಸಿರನ್ನ ನಿಲ್ಲಿಸಿ ಹಾಗೆ ಇರಬೇಕು. ನಿಧಾನ ಮೇಲೆ ಬರ್ತಾ ಬಲಭಾಗವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನ ನಿಧಾನ ಹೊರಕ್ಕೆ ಹಾಕಬೇಕು. ಈ ರೀತಿ 11 ಬಾರಿ ಅಭ್ಯಾಸ ಮಾಡಬೇಕು. ಜೊತೆಯಲ್ಲಿ 5 ನಿಮಿಷ ಅನುಲೋಮ ವಿಲೋಮವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಮತ್ತೊಮ್ಮೆ ಗಮನಿಸಿ, ಶಬ್ದ ಮಾಡ್ತಾ ಉಸಿರನ್ನ ತಾಣಬೇಕು. ಹಾಗೆ ಗದ್ದವನ್ನ ಎದೆಗೊತ್ತಬೇಕು. ನಂತರ ನಿಧಾನ ಮೇಲೆ ಬರಬೇಕು. ಬಲಭಾಗವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನ ನಿಧಾನ ಹೊರಕ್ಕೆ ಹಾಕಬೇಕು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವರು ಯಾವ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬಹುದು? ಇಲ್ಲಿ ಗಮನಿಸಿ, ಮನೆಯಲ್ಲಿಯೇ ಅಭ್ಯಾಸ ಮಾಡತಕ್ಕಂತಹ ಕುತ್ತಿಗೆಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವ್ಯಾಯಾಮ ಅಂತ ಕರೀತಾರೆ. ಇಲ್ಲಿ ಗಮನಿಸಿ, ಗದ್ದವನ್ನು ನಿಧಾನವಾಗಿ ಎದೆಗೊತ್ತಬೇಕು. ಇದನ್ನ ಜಾಲಾಂಧರ ಬಂಧ ಅಂತ ಕರೀತಾರೆ. ಇದನ್ನ ಅಭ್ಯಾಸ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ನಿಧಾನವಾಗಿ ಅಭ್ಯಾಸ ಮಾಡಿದಷ್ಟು ಹೆಚ್ಚು ಲಾಭವನ್ನ ಪಡಿತೀರ. ಹಾಗೆ ನಿಧಾನ ಮುಂದೆ ಬರಬೇಕು. ನಂತರ ಮತ್ತೆ ಎಡಭಾಗಕ್ಕೆ ತಿರುಗಬೇಕು. ಹಾಗೆ ಮತ್ತೆ ಮಧ್ಯ ನಿಲ್ಲಿಸಬೇಕು. ಅಲ್ಲಿಂದ ಬಲಭಾಗಕ್ಕೆ ತಿರುಗಬೇಕು. ಹಾಗೆ ಮತ್ತೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬರಬೇಕು. ಅಲ್ಲಿಂದ ನಿಮ್ಮ ಎಡಭಾಗಕ್ಕೆ ಕಿವಿಯನ್ನ ಭುಜ ಮುಟ್ಸ ಪ್ರಯತ್ನ ಮಾಡಬೇಕು. ಹಾಗೆ ನಿಧಾನ ಮೇಲೆ ಬರಬೇಕು. ಬಲಭಾಗಕ್ಕೆ ನಿಮ್ಮ ಕಿವಿಯನ್ನ ಮುಟ್ಸ ಪ್ರಯತ್ನ ಮಾಡಬೇಕು. ಆದ್ರೆ ಭುಜವನ್ನ ಮೇಲೆ ತಾಣಬಾರ್ದು. ನಂತರ ನೋಡಿ, ಹಾಗೆ ಮೇಲೆ ಬರಬೇಕು. ಮತ್ತೊಮ್ಮೆ ಎಡಭಾಗಕ್ಕೆ ಹೋಗ್ಬೇಕು. ಹಾಗೆ ಮೇಲೆ ಬರಬೇಕು. ಮತ್ತೆ ಬಲಭಾಗಕ್ಕೆ ನಿಮ್ಮ ಕುತ್ತಿಗೆಯನ್ನು ಬಾಗಿಸಬೇಕು. ಹಾಗೆ ನಿಧಾನ ಮೇಲೆ ಬರಬೇಕು. ವಿಶ್ರಾಂತಿಯನ್ನು ಕೊಟ್ಟು ಸಹಜ ದೀರ್ಘ ಉಸಿರಾಟವನ್ನ ನಿಮ್ಮ ಕಂಠದ ಭಾಗವನ್ನ ಗಮನಿಸ್ತಾ ಉಸಿರಾಟವನ್ನ ಮಾಡಬೇಕು. ಸಾಧ್ಯವಾದ್ರೆ ಈ ರೀತಿ ಅಭ್ಯಾಸ ಮಾಡಿದ ನಂತರ ಸೂರ್ಯ ಮುದ್ರೆಯಲ್ಲಿ ಅನುಲೋಮ ವಿಲೋಮವನ್ನು ಅಭ್ಯಾಸ ಮಾಡೋದ್ರಿಂದ, ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಇಲ್ಲಿ ಗಮನಿಸಿ, ಸೂರ್ಯ ಮುದ್ರೆಯಲ್ಲಿ ಅನುಲೋಮ ವಿಲೋಮ. ಒಂದು ಕೈಯಲ್ಲಿ ಸೂರ್ಯ ಮುದ್ರೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಸಹಜ ಮುದ್ರೆ. ನಿಧಾನವಾಗಿ ಎಡಭಾಗದಿಂದ ಉಸಿರನ್ನ ತಾಣಬೇಕು. ಬಲಭಾಗದಿಂದ ಉಸಿರನ್ನ ಹೊರಕ್ಕೆ ಹಾಕಬೇಕು. ಬಲಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು. ಎಡಭಾಗದಿಂದ ಉಸಿರನ್ನ ನಿಧಾನವಾಗಿ ಹೊರಕ್ಕೆ ಹಾಕಬೇಕು. ಈ ರೀತಿ ಕುತ್ತಿಗೆಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿದ ನಂತರ 5 ನಿಮಿಷಗಳ ಕಾಲ ಸೂರ್ಯ ಮುದ್ರೆಯಲ್ಲಿ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ ಆ T3 ಅಥವಾ T4 ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ
ದೀರ್ಘ ಉಸಿರಾಟವನ್ನ ಮಾಡಬೇಕು. ಇದರ ಜೊತೆಯಲ್ಲಿ ಉಡ್ಯಾನ ಬಂಧ ಅಂತ ಕರೀತಾರೆ. ಇಲ್ಲಿ ಗಮನಿಸಿ, ಹೊಟ್ಟೆಯನ್ನ ಎಷ್ಟು ಸಾಧ್ಯವಷ್ಟು ಚೆನ್ನಾಗಿ ಒಳಮುಖವಾಗಿ ತಾಣಬೇಕು. ಉಸಿರನ್ನ ಸಂಪೂರ್ಣ ಹೊರ ಹಾಕಿರ್ಬೇಕು. ನಿಮ್ಮ ಹೊಟ್ಟೆಯನ್ನು ಎಷ್ಟು ಸಾಧ್ಯವಷ್ಟು ಒಳ ಕೆಳೆದ್ರೆ ಅದನ್ನ ಉಡ್ಯಾನ ಬಂಧ ಅಂತ ಕರೀತಾರೆ, ಅಥವಾ ಬಾಹ್ಯ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನ ಅಭ್ಯಾಸ ಮಾಡೋದ್ರಿಂದ ಗದ್ದವನ್ನ ಎದೆಗೊತ್ತಿ ಅಭ್ಯಾಸವನ್ನ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಹಾರ ಕ್ರಮಗಳಿದಾವೆ ಅನ್ನೋದನ್ನ ನಮ್ಮ ಆಕ್ಯುಪಂಕ್ಚರ್ ಚಿಕಿತ್ಸಕರಾದಂತಹ ಗೀತಾರವರು ತಿಳಿಸ್ಕೊಡ್ತಾರೆ. ಥೈರಾಯ್ಡ್, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಹಾರ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ನೋಡೋಣ. ಇತ್ತೀಚೆಗೆ ಈ ಫಾಸ್ಟ್ ಫುಡ್ ಅನ್ನೋದು ತುಂಬಾನೇ ನಮ್ಮನ್ನ ಕಾಡ್ತಾ ಇದೆ. ಅದರ ಬದಲು ಕೇವಲ 10 ನಿಮಿಷ ನೀವು ಸಮಯವನ್ನ ನಿಮಗೋಸ್ಕರ ಅಂತ ಎತ್ತಿಟ್ರೆ ನಿಮ್ಮ ಆರೋಗ್ಯಯುತವಾದ ಜೀವನವನ್ನ ನಡೆಸಬಹುದು. ಸತ್ವಯುತ ಆಹಾರ ನಮಗೆ ಬಹುಮುಖ್ಯವಾಗಿ ಬೇಕು. ಈ ಥೈರಾಯ್ಡ್ ಸಮಸ್ಯೆಗೆ ಆಹಾರ ಬಹುಮುಖ್ಯವಾಗಿ ಕಾರಣ ಆಗುತ್ತೆ. ಸೊ ಸಾಧ್ಯವಾದಷ್ಟು ನೀವು ಸತ್ವಯುತ ಆಹಾರವನ್ನ ಸೇವನೆಯನ್ನ ಮಾಡಿ. ಹಾಗೆ ಬಹುಮುಖ್ಯವಾಗಿ ಹಸಿ ತರಕಾರಿಗಳು, ನೀವು ಊಟದ ಜೊತೆಯಲ್ಲಿ ಹಸಿ ತರಕಾರಿಗಳನ್ನ ಉಪಯೋಗಿಸಿ. ಮೊಳಕೆ ಕಾಳಾಗಿರಬಹುದು ಅಥವಾ ಕ್ಯಾರೆಟ್, ಈರುಳ್ಳಿ ಹಾಗೆ ಮೂಲಂಗಿಗಳನ್ನ ಹೆಚ್ಚು ಯೂಸ್ ಮಾಡಿ. ಜೊತೆಯಲ್ಲಿ ರೈಸ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದ್ರೆ ರೈಸ್ ಅಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಆದ್ರೆ ಇತ್ತೀಚೆಗೆ ಪಾಲಿಶ್ ಮಾಡಿರೋದ್ರಿಂದ ಆ ಪ್ರೋಟೀನ್ ಅಂಶ ಹೊರಟೋಗಿರುತ್ತೆ. ಹಾಗಾಗಿ ಆ ರೈಸ್ ಅನ್ನ ಹೆಚ್ಚು ಯೂಸ್ ಮಾಡೋದ್ರಿಂದನೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ಕಾಡುತ್ತೆ. ಆಹಾರ ಕ್ರಮಗಳನ್ನ ಗಮನಿಸಿದ್ರಿ. ಹಾಗೆ ಮುದ್ರೆಯನ್ನ, ಯಾವ ಮುದ್ರೆಯನ್ನ ಮಾಡಬೇಕು, ಅಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು, ಮತ್ತೆ ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನ ಗಮನಿಸಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ನಿಮ್ಮ ಮುದ್ರಾ ಪ್ರಾಣಾಯಾಮ ಹಾಗೂ ಮುದ್ರಾ ಪ್ರಪಂಚದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾಗೆ ನಮ್ಮ ತರಬೇತಿ ಶಿಬಿರಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ. ನಾಳಿನ ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.